ಹೇ ಗೈಸ್, ನಾವಿವತ್ತು ಈ ಲಾಗ್ನ ಟ್ರೈನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ಎಲ್ಲಿ ಅಂದರೆ ಡೈರೆಕ್ಟ್ ಪಾಂಡಿಚೇರಿಗೆ ರೀಚ್ ಆಗಿದ್ದೀವಿ. ತಿರುವಣ್ಣಾಮಲೆಯಿಂದ ಡೈರೆಕ್ಟ್ ಬೆಳಗ್ಗೆ ಮಾರ್ನಿಂಗ್ ಪಾಂಡಿಚೇರಿಗೆ ಬಂದ್ವಿ. ಅಲ್ಲಿಂದ ಈಗ ನಮ್ಮದು ಪಯಣ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾವೀಗ ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ನಮ್ಮ ರೂಮ್ ಕಡೆ ಬರ್ತಾಯಿದ್ವಿ. ರೂಮ್ ಬುಕ್ ಮಾಡಿದ್ವಿ. ರೂಮ್ ತೋರಿಸ್ತೀನಿ ಬರ್ರಿ. ನಾವು ಲಿಕ್ಕಿ ಯಾಕೆ ಗುರ್ರಾಯಿಸ್ತಾನಪ್ಪ. ಥರ್ಡ್ ಫ್ಲೋರಲ್ಲಿದೆ ರೂಮ್. ಬಂತು ನೋಡಿ ನಮ್ಮ ರೂಮು ಹೇಗಿದೆ ಅಂತ. 2 BHK. ಫಸ್ಟಿಗೆ ಒಂದು ಹಾಲು, ಆಮೇಲೆ ರೈಟ್ ಸೈಡಿಗೆ ಕಿಚನ್ ಇದೆ. ಈ ಕಡೆ ಬಂದರೆ ಬೆಡ್ರೂಮು, AC ರೂಮ್. ನಮ್ಮ ಬಾಯ್ಸು ರೂಮನ್ನೆಲ್ಲ ಸೆಟ್ ಮಾಡ್ಕೊತಾ ಇದ್ದಾರೆ. ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ಫುಲ್ ಹೊಟ್ಟೆ ಹಸ್ತೈತೆ ಅವ್ರೀಗ. ನಮ್ಮ ಬಾಯ್ಸ್ ನೋಡ್ರಿ ಫುಲ್ ಸಾಂಗ್ ಹಾಕ್ಕೊಂಡು ಫುಲ್ ಸುಸ್ತಾಗಿದ್ದೀವಿ. ಸ್ವಲ್ಪ ರೆಸ್ಟ್ ಮಾಡಬೇಕು. ನಮ್ಮ ಬಾಯ್ಸು ಜರ್ನಿ ಮಾಡಿ ಫುಲ್ ಟಯರ್ಡ್ ಆಗ್ಯಾರೆ. ಸ್ವಲ್ಪ ರೆಸ್ಟ್ ಬೇಕು ಅವರಿಗೆ. ಸ್ವಲ್ಪ ನಾವು ರೆಸ್ಟ್ ತಗೊಂಡು ಆಮೇಲೆ ಸಿಗ್ತೀವಿ. ನಮ್ಮ ಲಿಕ್ಕಿ ಫುಲ್ ಚಿಲ್ ಮೂಡಲ್ಲಿದ್ದಾನೆ. ಗೈಸ್ ಎಲ್ಲ ಫುಲ್ ಈಗ ವೇಕಪ್ ಆದ್ರೆ ಫುಲ್ ಚಿಲ್ ಮೂಡಲ್ಲಿದ್ದಾರೆ. ಫುಲ್ ಬೀಚಿಗೆ ಹೋಗ್ಬೇಕೀಗ ಅವರೆಲ್ಲ ಕಾಯ್ತಾ ಇದ್ದಾರೆ ಬೀಚಿಗೆ. ನಮ್ಮ ಬಾಳೆಗೌಡ್ರು ನೋಡ್ರಿ ಫುಲ್ ಗುಂಡಾವಾಸ್ ನೋಡ್ರಿ. ಪೃಥ್ವಿನ ಕಣ್ಣು ನೋಡ್ರಿ. ಇವನು ಲಿಶಿತ್ ಅಂತ, ನೀವು ರಾಹುಲ್ ನೋಡ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ ಈ ಅರ್ಥ. ಫುಲ್ ನೈಟ್ ಎಲ್ಲ ನಿದ್ದೆ ಮಾಡಿ ಈಗ ಎದ್ದು ಟೈಮ್ ನೋಡಿದರೆ ಒಂದು 12 ಗಂಟೆ ಆಗಿದೆ. ಈಗ ಬಾಯ್ಸ್ ಎಲ್ಲ ಬೀಚಿಗೆ ಹೋಗೋಣ ಅಂತ ಇದ್ದಾರೆ. ಫುಲ್ ಈಗ ಬೀಚಿಗೆ ಹೋಗೋಣ ಬರ್ರಿ. ನಾವು ಬಂದಿದ್ದು ಯಾವುದೋ ರಾಕ್ ಬೀಚು ನೋಡ್ರಿ. ಬೀಚ್ ಹಂಗೈತೆ, ಆದರೆ ಬೀಚ್ ಒಳಗೆ ಇಳಿಯೋಕ್ಕೆ ಯಾರನ್ನೂ ಬಿಡಲ್ಲ. ಇಲ್ಲಿ ಫುಲ್ ತಗ್ಗಿದೆ. ಸುಮ್ಮನೆ ಬಂದಿದ್ದಿಲ್ಲಿ ಒಳಗೆ ಬಿಡ್ತಾಯಿಲ್ಲ ಯಾರನ್ನೂ. ಅಲ್ಲೇ ದಡದಲ್ಲೇ ಆಟ ಆಡಿಸ್ತಾ ಇದ್ದಾರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಏನು ಮಾಡೋಕ್ಕಾಗದೆ ಒಂದು ಪೋಸ್ ಕೊಟ್ವಿ ಎಲ್ಲರೂ. ನಮ್ಮ ಲಿಕ್ಕಿ ಮತ್ತು ರಕ್ಷೆಯವರು ಏನೋ ಮಾಡಿ ಒಳಗೆ ಇಳಿದ್ರು ಫುಲ್ಲು. ನಾವು ಇಳಿಲಿಲ್ಲ. ಅಣ್ಣಂದು ನೋಡ್ರಿ ಬೆಳಗ್ಗೆ ಕ್ಲಿಪ್ಸ್ ಇದು ನೆನಪಾಗಿಲ್ಲ, ಈಗ ಹಾಕಿನಿ. ಅದೇನೋ ಫೋಟೋಶೂಟ್ ಮಾಡ್ತಾನೆ ಅಂತ ನಾವು ನೋಡ್ತಾಯಿದ್ರೆ ಅಣ್ಣ ನೋಡ್ತಿರೋದೇ ಬೇರೆ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು ಅಣ್ಣ ಮಕ್ಕಳಾಗಿದ್ದ. ಡೈರೆಕ್ಟ್ ಬೀಚ್ ಮುಗಿಸಿ ಈಗ ಚರ್ಚ್ ಸ್ಟ್ರೀಟ್ ಕಡೆ ಬರ್ತಾಯಿದ್ದೀವಿ. ಸುಮ್ಮನೆ ಅಡ್ಡಾಡೋಕ್ಕೆ ಚರ್ಚ್ ಸ್ಟ್ರೀಟ್. ಲಿಕ್ಕಿ ಫುಲ್ಲು ವೆಪನ್ಸ್ ಇಟ್ಟಿದ್ದಾನೆ ಬ್ಯಾಗಲ್ಲಿ ನೋಡ್ರಿ. ವಾಕಿಂಗ್ ಸ್ಟೈಲ್. ಈಗ ಡೈರೆಕ್ಟಾಗಿ ಯಾರೋ ಬೋಟಿಂಗ್ ಕರ್ಕೊ ಹೋಗ್ತಾಯಿದ್ವಿ ಅಂದರು. ಅದಕ್ಕೆ ಈಗ ಬೋಟಿಂಗ್ ಕಡೆ ಹೋಗ್ತಾಯಿದ್ದೀವಿ ಬರ್ರಿ. ಬೋಟಿಂಗ್ ಹೋಗ್ತಾಯಿದ್ವಿ, ಆದರೆ ಹೊಟ್ಟೆ ಹಸಿವಾಗಿದೆ. ಸ್ವಲ್ಪ ತಿಂಡಿಗೆ ಹೋಗಬೇಕು. ಮುಂದೆ ಎಲ್ಲ ತಿಂಡಿ ನಿಲ್ಲಿಸಿ ತಿಂಡಿ ತಿಂದು ಹೋಗೋಣ ಬೋಟಿಂಗಿಗೆ. ನೋಡ್ರಿ ಗೈಸ್, ಈ ಕಡೆ ಎಲ್ಲ ಮನೆಗಳೆಲ್ಲ ಹೆಂಗಿದೆ, ಫುಲ್ ಪೇಂಟಿಂಗ್. ಚರ್ಚ್ ಸ್ಟ್ರೀಟ್. ಈಗ ದೋಸೆ ತಿಂತಾಯಿದ್ದೀವಿ. ಹೊಟ್ಟೆ ಸಿಕ್ಕೊಂಡು ದೋಸೆ ಆಮ್ಲೆಟ್ ತೊಗೊಂಡ್ವಿ. ಈಗ ಡೈರೆಕ್ಟ್ ಅವ್ರ ಕ್ಯಾಂಪಿಗೆ ಬಂದ್ವಿ. ಇಲ್ಲೆಲ್ಲ ರಿಜಿಸ್ಟರ್ ಮಾಡಿ ಡೈರೆಕ್ಟಿಗೆ ಹೋಗೋದೆ. ಈಗ ನೋಡ್ರಿ ಇದ್ರಲ್ಲಿ ಮೀನೆಲ್ಲ ಹೆಂಗದಾವೆ, ಸಣ್ಣ ಸಣ್ಣ ಮೀನು ಅದಾವೆ. ಲೈವ್ ಜಾಕೆಟ್ಸು ತೋರಿಸ್ತೀನಿ ತಡ್ರಿ. ಬೋಟಿಂಗ್ ಹೆಂಗಿದೆ ಇದು ಪ್ಲೇಸ್. ಫುಲ್ ಬೋಟ್ಗಳು. ಇದು ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗೆ ಕರ್ಕೊ ಹೋಗಾರಂತೆ ನೋಡ್ರಿ. ಫುಲ್ ಚಿಕ್ಕ 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 ಬೋಟ್ಗಳು. ಈಗ ಇದರಲ್ಲೇ ಹೋಗೋದೀಗ.
ಸ್ವಲ್ಪ ಬಿಲ್ ಪೇ ಮಾಡಿ ಎಲ್ಲ. ಈಗ ಇದು ಬೋಟಿಂಗ್ ಹೆಸರೇನೋ ಐತೆ ತಡೆಗೆ, ಬ್ಲೂ ಡ್ರ್ಯಾಗನ್ ಬೋಟಿಂಗ್ ಅಡ್ವೆಂಚರ್ ಅಂತ. ಈಗ ಡೈರೆಕ್ಟಾಗಿ ಬೋಟ್ ಒಳಗೆ ಬಂದ್ವಿ. ನೋಡ್ರಿ ನಮ್ಮ ಬಾಯ್ಸ್ ಎಲ್ಲ ಹೆಂಗೆ ಫುಲ್ ರೆಡಿ ಆಗ್ಯಾರ. ಈಗ ಸ್ವಿಮ್ಮಿಂಗ್ ಬಿಟ್ಟರೆ ಸಾಕು, ಸ್ವಿಮ್ ಹೊಡ್ಯಕ್ಕೆ ರೆಡಿ ಇದ್ದಾರೆ ಇದರಲ್ಲಿ, ರಿವರಲ್ಲಿ. ಇದು ಎಲ್ಲೆಲ್ಲಿಗೋ ಕರ್ಕೊ ಹೋಗ್ತಾ ಇದ್ದಾರೆ. ಪೊಲೀಸ್ ಚೆಕ್ಕಿಂಗ್ ಇದೆ ಇಲ್ಲಿ, ಚೆಕ್ಕಿಂಗ್ ಮಾಡಿಸಿ ಡೈರೆಕ್ಟ್ ಈಗ ಕಾಡು ಒಳಗೆ ಹೋಗೋಣ. ಚೆಕ್ಕಿಂಗ್ ಮುಗೀತು, ಈಗ ಡೈರೆಕ್ಟ್ ಹೋಗ್ತಾ ಇದ್ವಿ. ಇವೆಲ್ಲ ಫಿಶಿಂಗ್ ಬೋಟ್ಸ್ ನೋಡ್ರಿ, ಹಿಂಗೆಲ್ಲ ದೊಡ್ಡ ದೊಡ್ಡ. ಇವೆಲ್ಲ ರಿವರ್ ಬಿಟ್ಟು ಆ ಕಡೆ ಬೀಚಿಗೆ ಹೋಗ್ತವೆ. ಇವು ಮಾತ್ರ ರಿವರಲ್ಲಿ ಅಷ್ಟೇ, ಸಣ್ಣ ಸಣ್ಣ ನಮ್ಮ ಬೋಟು. ಈಗ ನಾವು ಡೈರೆಕ್ಟಾಗಿ ರಿವರು ಹಾಗೂ ಓಷನ್ ಮರ್ಜ್ ಆಗೋ ಪಾಯಿಂಟಿಗೆ ಬಂದಿವಿ. ಈ ಕಡೆ ರಿವರು, ಈ ಕಡೆ ರಿವರ್, ಈ ಕಡೆ ಬ್ಯಾಕ್ ಸೈಡು ಓಷನ್ನು. ಕಲರ್ ಚೇಂಜ್ ಆಗುತ್ತೆ ನೋಡ್ರಿ ಇಲ್ಲಿ, ರಿವರಿಂದ ಓಷನಿಂದ ಈ ಕಡೆ. ಇದು ಓಷನ್ನು. ಮ್ಯಾಂಗ್ರೋವ್ ಫಾರೆಸ್ಟು ಮತ್ತು ಇನ್ನೊಂದು ಯಾವುದೋ ಪ್ಲೇಸ್ ಹೋಗಿದ್ವಿ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮರೀನಾ ಬೀಚಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾರೂ ಇಳಿಯೋಂಗಿಲ್ಲ, ಸುಮ್ಮನೆ ನೋಡ್ಕೊಂಡು ಅಲ್ಲಿ ಬೋಟ್ ಹತ್ರ ಹೋಗಿ ಡೈರೆಕ್ಟ್ ಈಗ ಸ್ವಲ್ಪ ಫುಲ್ ಬಿಸಿಲಿತ್ತು, ಏನಾದ್ರು ಕುಡಿಯೋಣ ಅಂತ ಬಂದ್ವಿ. ಇದು ಪಬ್, ಇದು ಫುಲ್ ನೈಟ್ ಅಷ್ಟೇ ಓಪನ್ ಇರುತ್ತೆ. ಆದರೆ ಯಾವುದೋ ಒಂದು ಶಾಪ್ ಓಪನ್ ಇದೆ, ತೋರಿಸ್ತೀನಿ ಬರ್ರಿ ಹೆಂಗೈತೆ ಅಂತ. ಈ ಕಡೆ ಫುಲ್ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ, ಒಂದೊಂದು ಅಷ್ಟೇ ಓಪನ್ ಇದೆ. ನಾವು ಸ್ವಲ್ಪ ಬಾದಾಮಿ ಹಾಲು ತೊಗೊಂಡ್ವಿ ಕೂಲಾಗಿ ಕುಡಿಯೋಣ ಅಂತ. ಎಲ್ಲರೂ ಬಾದಾಮಿ ಹಾಲು ಕುಡಿತಾ ಇದ್ದೀವಿ. ನಮ್ಮ ರಕ್ಷಿ ಗೋಲಿ ಸೋಡಾ ಕುಡ್ದು ಈಗ ಡೈರೆಕ್ಟಾಗಿ ಸ್ಟ್ರೀಟ್ ಕಡೆ ಬಂದ್ವಿ, ಸ್ವಲ್ಪ ಮಾರ್ಕೆಟ್ ಕಡೆ ಏನಾದರೂ ತಗೊಳ್ಳೋಣ ಅಂತ. ಇದು ಚೋರ್ ಬಜಾರ್ ಅಲ್ಲ, ಇದು ಮತ್ತೆ ತಪ್ಪು ತಿಳ್ಕೊಬೇಡ್ರಿ. ಇದು ಮಾರ್ಕೆಟ್ ಟೈಪ್. ಇದು ನಮ್ಮ ಲಿಕ್ಕಿಯಲ್ಲಿ ಕ್ರಾಕ್ಸ್ ತಗೊಂಡ, ಕ್ರಾಕ್ಸ್ ಅನ್ಬಾಕ್ಸ್ ಮಾಡುವ ಮುಂದೆ ವಿಡಿಯೋ ಹಾಕ್ತೀನಿ ನೋಡಿರಿ. ನಮ್ಮ ಲಿಕ್ಕಿ ಸ್ಟ್ರೀಟ್ ಸೈಡ್ ಅನ್ಬಾಕ್ಸ್ ಮಾಡ್ತಾ ಇದ್ದಾನೆ ಕ್ರಾಕ್ಸ್, ಸ್ಟ್ರೀಟ್ ಸೈಡ್ ನೋಡ್ರಿ. ಅದು ಫೋಟೋಶೂಟ್ ಪರ್ಪಸ್ಸಿಗೆ, ಸ್ಪೆಸಿಫಿಕ್ಕಾಗಿ ಫೋಟೋಶೂಟ್ ಪರ್ಪಸ್ಸಿಗೆ. ನೋಡ್ರಿ ಗೈಡ್ ಮಾಡ್ತಾನೆ, ಈ ಥರ ತೆಗಿ, ಹಾಗೆ ತೆಗಿ. ಫುಲ್ಲು ಇವನು ಫೋಟೋ ತೆಗಿಯೋಷ್ಟೇ ಎಲ್ಲರೂ ಸ್ವಲ್ಪ ಅರ್ಧ ಹುಚ್ಚರಾಗ್ಬಿಟ್ಟಿರ್ತಾರಲ್ಲ. ಸ್ವಲ್ಪ ಹೊಟ್ಟೆ ಹಸಿತು, ನೈಟ್ ಆಯಿತು. ಪಿಜ್ಜಾ ತರಿಸಿದ್ವಿ. ಇಲ್ಲಿ ಬೇರೆ ಊಟ ಎಲ್ಲ ಸೆಟ್ ಆಗಲ್ಲ ನಮಗೆ, ಅದಕ್ಕೆ ಈಗ ಲಾಸ್ಟ್ ನಮ್ಮ ಬಾಯ್ಸು ರೂಮ್ ಬಿಟ್ಟು ನಮ್ಮ ಬೆಂಗಳೂರಿಗೆ ಹೋಗೋ ಟೈಮ್ ಬಂತು. ಅದಕ್ಕಾಗಿ ಲಾಸ್ಟ್ ಸ್ಟೆಪ್ ಹಾಕ್ತಾಯಿದ್ದಾರೆ ಎಲ್ಲರೂ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಖಾಲಿ ಮಾಡ್ತೀವಿ ರೂಮ್, ಅದಕ್ಕೆ ಫುಲ್ ಚಿಲ್ಲಾಗಿದೆ ಬಾಯ್ಸ್. ಎಲ್ಲ ರೂಮ್ ಲಗೇಜ್ ಎಲ್ಲ ಖಾಲಿ ಮಾಡಿ ಡೈರೆಕ್ಟ್ ಈಗ ಬಸ್ ಕಡೆ ಬರ್ತಾಯಿದ್ವಿ. ನಮ್ಮ ಬಸ್ ಇನ್ನೂ 9 ಗಂಟೆ ಆದರೂ ಬಂದಿಲ್ಲ, ಸ್ವಲ್ಪ ವೆಯ್ಟ್ ಮಾಡೋಣ. ಬಂತು ಈಗ ನಮ್ಮ ಬಸ್ಸು, ಕುಟಿ ಟ್ರಾವೆಲ್ಸ್ ಅಂತ, ಡೈರೆಕ್ಟ್ ಬೆಂಗಳೂರು. ಇನ್ನೇನು 9:30 ಹೋಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಸ್ ಬಿಡುತ್ತೆ. ಈಗ ಡೈರೆಕ್ಟಾಗಿ ನಾವು ಬಸ್ ಒಳಗೆ ಬಂದ್ವಿ. ಸೆಮಿ ಸ್ಲೀಪರ್ ಬುಕ್ ಮಾಡಿದ್ವಿ. ಮೇಲೆಲ್ಲ ಫುಲ್ ಬುಕ್ ಆಗಿತ್ತು, ಅದಕ್ಕೆ ಇದು ಒಂದೇ ಬಸ್ ಇತ್ತು, ಅದಕ್ಕೆ ಇದನ್ನೇ ಬುಕ್ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.